all students, a very good evening and I wholeheartedly welcome you all for Enlightened Educators. And ಇವತ್ತು ಬಂದು ಮಹತ್ತರ ಅಪ್ಡೇಟನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಆಲ್ರೆಡಿ ಥರ್ಡ್ ಸೆಮ್ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಈಗ ಆಲ್ರೆಡಿ ಅವರ ಸೆಕೆಂಡ್ ಎಕ್ಸಾಮ್ ಇಸ್ ವೆರಿ ನಿಯರ್ ಟು ದೆಮ್. ಸೊ ಅದೇ ನಮ್ಮ DSDV ಎಕ್ಸಾಮ್ ನಿಮಗೆ ಈಗ ಕರೆಂಟ್ಲಿ ಇರೋಂಥದ್ದು. ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಮ EPC ಇದೆ ಮತ್ತು ಹಾಗಾಗಿ ಯು ಹ್ಯಾವ್ ನೆಟ್ವರ್ಕ್ ಅನಾಲಿಸಿಸ್. ಸೊ ಈಗ ಆಲ್ರೆಡಿ ಸುಮಾರು ವರ್ಕೌಟ್ಗಳನ್ನು ಮಾಡಿ ನೀವು ಎಕ್ಸಾಮಿನೇಷನ್ಗಾಗಿ ಪ್ರಿಪರೇಷನನ್ನು ಮಾಡಿದ್ದೀರಿ. ಸೊ ಇದರ ಮಧ್ಯೆ ಹಲವಾರು ಜನಕ್ಕೆ ಇನ್ನೂ ನೆಟ್ವರ್ಕ್ ಮೇಲಿನ ಒಂದು ಭಯ ಇದ್ದೇ ಇರುತ್ತೆ. ಯಾರಿಗೇ ಆಗಲಿ ಇದ್ದೇ ಇರುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಸಬ್ಜೆಕ್ಟನ್ನು ಹೊರತುಪಡಿಸಿ ನೆಟ್ವರ್ಕ್ಗೆ ಒಂದು ಲೆವೆಲ್ ಆಫ್ ಭಯ ಇರೋವಂಥದ್ದು. ಸೊ ಅದು ನಾನು ಗಮನಿಸಿರೋವಂಥದ್ದು ಸುಮಾರು ಜನದ ಹತ್ರ ಇರುತ್ತೆ. ದಟ್ ಈಸ್ ಟ್ರೂ ಟು ಹ್ಯಾವ್ ದಟ್ ಫಿಯರ್. ಟ್ರೂ ಟು ಹ್ಯಾವ್ ದಟ್ ಫಿಯರ್. ಸೊ ಹಾಗಾಗಿ ಏನಪ್ಪ ಅಂತ ಹೇಳಿದರೆ, ಯಾರ್ಯಾರಿಗೆಲ್ಲ ಇನ್ನೂ ನೆಟ್ವರ್ಕ್ ಅನಾಲಿಸಿಸ್ ಭಯ ಆಗ್ತದೆ ಅವರೆಲ್ಲರಿಗಾಗಿ ನಾನು ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪ್ಲೇಲಿಸ್ಟ್ ಇದೆ. ಈ ಪ್ಲೇಲಿಸ್ಟನ್ನು ಇನ್ನೂ ಯಾರು ಹೋಗ್ಬಿಟ್ಟು ವಾಚ್ ಮಾಡಿಲ್ಲ, ಯಾರನ್ನೂ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಈ ಒಂದು ವೀಡಿಯೋಸ್ನ ಹೋಗಿ ವಾಚ್ ಮಾಡಿ. ಆ್ಯಂಡ್ ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋಸ್ಗಳನ್ನ ಮಾಡಿದ್ದು ನಾನು 2024 ಐ ಸ್ಟಿಲ್ ರಿಮೆಂಬರ್ ಮಾರ್ಚ್ ಟೈಮಲ್ಲಿ. ಬಟ್ ಸುಮಾರು ಜನ ಅನ್ಕೋಬೋದು ಅವಾಗ ಮಾಡಿದ್ದು ಈಗ ವರ್ಕೌಟ್ ಆಗುತ್ತಾ ಅಂತ. ವರ್ಕೌಟ್ ಆಗುತ್ತೆ, ಖಂಡಿತ ಓದಿ ವರ್ಕೌಟ್ ಆಗುತ್ತೆ. ಆವಾಗ ಮಾಡಿದ್ದು ಮತ್ತೆ ಇವಾಗ ಮಾಡಬೇಕು ಮತ್ತು ಇವಾಗ ಹೊಸದಾಗಿ ಮಾಡಬೇಕು ಅನ್ನಂತ ಹೇಳ್ತಾರೆ ವೀಡಿಯೋಸ್ನ. ಆ ಥರ ಎಲ್ಲ ಏನೂ ಇಲ್ಲ, ಇದೇ ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಇನ್ನೊಂದು ವೀಡಿಯೋನ ಮಾಡಿದ್ದೀನಿ, ಯಾವುದಪ್ಪ ಅಂತ ಹೇಳಿದ್ರೆ ನೆಟ್ವರ್ಕ್ ಅನಾಲಿಸಿಸ್ ಶಾರ್ಟ್ ಟಾಪಿಕ್ಸ್ ಅಂತಲೂ ಒಂದು ಮಾಡಿದ್ದೀನಿ. ಸೊ ಅದೇನಾದರೂ ಇಲ್ಲಿ ಹಾಕಿದ್ನೋ ನಾನು, ಜಸ್ಟ್ ಅ ಮಿನಿಟ್. ಇದೆ ಅನಿಸುತ್ತೆ. ನೆಟ್ವರ್ಕ್ ಅನಾಲಿಸಿಸ್ ಶಾರ್ಟ್ ಟಾಪಿಕ್ಸ್ 2 ವೀಕ್ಸ್ ಶಾರ್ಟ್ ಟಾಪಿಕ್ಸನ್ನು ನಾನು ಇಲ್ಲೇ ಹಾಕಿದ್ದೀನಿ. ಸೊ ನೀವೇನು ಮಾಡ್ತೀರಾ ಅಂದರೆ, ಈ ಒಂದು ಕಂಪ್ಲೀಟ್ ಪ್ಲೇಲಿಸ್ಟನ್ನು ಬಳಸ್ಕೊಂಡು ನಿಮ್ಮ ನೆಟ್ವರ್ಕ್ ಅನಾಲಿಸಿಸ್ನ ಈಸಿಯಾಗಿ ಕ್ರ್ಯಾಕ್ ಮಾಡಿ, ಭಯ ಬೇಡ, ಆಯಿತಾ. ಸೊ ನಾನು ಏನಕ್ಕೆ ಇದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಆಲ್ಮೋಸ್ಟ್ ತುಂಬ ಸಲ ಮಾಡಿದ್ದೀನಿ. ಬಟ್ ವೈ ರಿಪೀಟೆಡ್ಲಿ ಅಗೇನ್ ಇಸ್ ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ವಾಚ್ ದಿಸ್ ಆ್ಯಂಡ್ ಐ ವಾಂಟ್ ಮೇಕ್ ಶ್ಯೂರ್ ದಟ್ ದೇ ಯೂಸ್ ಇಟ್ ಟು ದ ಫುಲ್ಲೆಸ್ಟ್. ಹೊಸದಾಗಿ ಥರ್ಡ್ ಸೆಮ್ ಮಕ್ಕಳು ಬರ್ತಾ ಇರೋರು ದಯವಿಟ್ಟು ಇದನ್ನ ವಾಚ್ ಮಾಡಿ. ಈಗ ಬಂದಿದ್ದೀರಿ ಅಲ್ಲ, ನೀವು ದಯವಿಟ್ಟು ಈ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಸಪೋರ್ಟ್ ಕೊಡಿ. ಇಟ್ ಈಸ್ ದ್ಯಾಟ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ನನಗೀಗ ಸ್ವಲ್ಪ ಹಿನ್ನಡೆ ಆಗಿದೆ, ಐ ಅಂಡರ್ಸ್ಟ್ಯಾಂಡ್, ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಟೆಲಿಗ್ರಾಮ್ ಚಾನೆಲ್. ತುಂಬ ಜನ ಟೆಲಿಗ್ರಾಮ್ ಚಾನಲ್ ಇಲ್ಲದಂತೆ ಎಷ್ಟು ಕಷ್ಟಪಡ್ತಿದ್ದೀರಿ ಅಂತ ನಂಗೆ ಗೊತ್ತಿದೆ. ವೆರಿ ಸಾರಿ ಫ್ರಮ್ ಮೈ ಸೈಡ್ ಫಾರ್ ದ್ಯಾಟ್ ಟು. ಬಟ್ ನಾನು ಇಲ್ಲಿ ಆದಷ್ಟು ನಿಮ್ಮನ್ನು ಕನೆಕ್ಟ್ ಆಗ್ತೀನಿ. ಆ್ಯಂಡ್ ಎನ್ಲೈಟೆಂಡ್ ಎಜುಕೇಟರ್ಸ್ ನನ್ನ ಅಕೌಂಟು, ಟೆಲಿಗ್ರಾಮ್ ಅಕೌಂಟ್, ಯು ಕ್ಯಾನ್ ಗೆಟ್ ಇನ್ ಟು ದ್ಯಾಟ್ ಅಕೌಂಟ್ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಪರ್ಸ್ನಲಿ ಫಾರ್ ಎನಿ ಡೌಟ್ಸ್. ಆ್ಯಂಡ್ ಈ ಒಂದು ವಿಡಿಯೋನ ಆ್ಯಂಡ್ ಈ ಒಂದು ಪ್ಲೇಲಿಸ್ಟನ್ನು ದಯವಿಟ್ಟು ಎಲ್ಲರೂ ವಾಚ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಐ ನೀಡ್ ಅಟ್ ಮೋಸ್ಟ್ ಸಪೋರ್ಟ್ ಫಾರ್ ದಿಸ್ ಪ್ಲೇಲಿಸ್ಟ್ ಬಿಕಾಸ್ ಈ ಪ್ಲೇಲಿಸ್ಟ್ ನಿಮ್ಮನ್ನು ನೆಟ್ವರ್ಕಿಗೆ ಒಂದು ದಡ ತಂದು ಸೇರಿಸುತ್ತೆ. ಆ್ಯಂಡ್ ಸುಮಾರು ಜನಕ್ಕೆ ಇನ್ನೂ ಭಯ ಇರುತ್ತೆ, ನಾನು ಹೇಗೆ ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕು, ವರ್ಕಿಂಗ್ ಹೆಂಗಿರಬೇಕು ಅಂತ. ನಾನು ಪದೇ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ಈಗಲೂ ಕೂಡ ಹೇಳ್ತಿದ್ದೀನಿ ದ್ಯಾಟ್ ದಿಸ್ ನೆಟ್ವರ್ಕ್ ಅನಾಲಿಸಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಇನ್ ಈಸಿಯೆಸ್ಟ್ ವೇ. ಅಂದರೆ ನಿಮಗೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ನೀವು ಮಾಡಬೇಕಾಗುತ್ತೆ. ಅದು ಏನು ಅಂತ ಹೇಳಿದ್ರೆ, ವಿ ಕಾಂಟ್ ಪ್ರೆಡಿಕ್ಟ್ ಹಿಯರ್ ಇಟ್ ಸೆಲ್ಫ್. ಥಿಯರಿಲಾದರೆ ಒಂದಿಷ್ಟು ಪ್ರಿಡಿಕ್ಷನ್ಗಳು ಮಾಡ್ಬೋದು, ಇದರಿಂದ ಏನೂ ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಇಷ್ಟೇ ಬರುತ್ತೆ, ಇದನ್ನು ಓದ್ಕೊಂಡು ಫಸ್ಟು ಈ ಭಾಗ ಅಟೆಂಪ್ಟ್ ಮಾಡಬಹುದು ಅನ್ನೋದು ಒಂದು ನಾವು ಅಂದಾಜನ್ನ ಮಾಡ್ಕೋಬೋದಾಗಿರುತ್ತೆ. ಬಟ್ ನಾಟ್ ಇನ್ ದ ಕೇಸ್ ಆಫ್ ಪ್ರಾಬ್ಲಮ್ಯಾಟಿಕಲಿ ನೀವು ನಿಮ್ಮ ಈಸಿಯೆಸ್ಟು ಮಾಡೆಲ್ಗಳಿಂದ ನೀವು ಪ್ರಾರಂಭ ಮಾಡಿದ್ರು ಕೂಡ ಎಕ್ಸಾಮ್ ಹಾಲಲ್ಲಿ ಬರುವಂತಹ ಒಂದು ಏನು ಕ್ವಶನ್ ಪೇಪರ್ ನಿಮಗೆ ಕೊಡ್ತಾರೆ ಅದರಲ್ಲಿ ನೀವು ನೋಡಿಕೊಂಡು ಯಾವ್ದು ನಿಮಗೆ ಚೆನ್ನಾಗಿ ಬರುತ್ತೆ ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಬಿಕಾಸ್ ಹೌ ಎವರ್ ಯು ಸ್ಟಡಿ ದಟ್ ವೇ ಇಟ್ ವಿಲ್ ನಾಟ್ ಕಮ್ ಫಾರ್ ಎಕ್ಸಾಮ್ಸ್. ಹಂಗಂತಂದ್ಬಿಟ್ಟು ಮ್ಯಾಮ್ ನಾನು ಫಸ್ಟ್ ಮಾಡೆಲ್ ಓದಿದ್ದೆ, ಆಮೇಲೆ ಥರ್ಡ್ ಮಾಡೆಲ್ ಓದಿದ್ದೆ, ಫೋರ್ತ್ ಮಾಡೆಲ್ ಓದಿದ್ದೆ, ಆ ಥರ ನೀವು ಹೇಳ್ತೀರಿ. ಮಾಡೆಲ್ ಓದ್ತೀರಿ, ಸಂತೋಷ, ಈಸಿ ಇದೆ, ನಾನು ಓದ್ಕೊತೀನಿ ಅಂತ. ಬಟ್ ನಾನೇನು ಹೇಳ್ತಿರೋದಂದರೆ ಕ್ವಶನ್ ವೈಸ್ ಹೇಳ್ತಾ ಇದ್ದೀನಿ, ನಾಟ್ ಮಾಡೆಲ್ ವೈಸ್. ಈಗ ಒಂದು ಮಾಡೆಲಲ್ಲಿ ನೀವು ಫಸ್ಟ್ ಮಾಡೆಲ್ ತುಂಬ ಈಸಿ ಇದೆ, ನಾನು ಓದ್ತೀನಪ್ಪ ಅಂತ ಓದಿರ್ತೀರಿ. ಅದರಲ್ಲಿ ಏನಾದ್ರು ಡಿಫಿಕಲ್ಟಿ ಕ್ವಶನ್ಸ್ ಅಂತ ಬಂದಾಗ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ, ನಿಮಗೆ ಅದು ಒಂದು ರೀತಿಯಾಗಿ ಕಷ್ಟ ಆಗ್ಬೋದು. ಆ್ಯಂಡ್ ಅವಾಗೇನು ಮಾಡ್ತೀರಾ ಅಲ್ವಾ. ಸೊ ನೀವು ಯಾವ ಮಾಡೆಲ್ಸಲ್ಲಿ ಕಂಫರ್ಟಬಲ್ ಇದ್ದೀರಾ ಅದನ್ನು ಓದಿ, ನಾನಿಲ್ಲ ಅಂತ ಹೇಳಲ್ಲ, ದಟ್ಸ್ ಮ್ಯಾಂಡೇಟ್ರಿ ಟು ಡೂ. ಬಟ್ ಅದರ ಜೊತೆಯಲ್ಲಿ ನಿಮ್ಮ ಎಕ್ಸಾಮ್ ಹಾಲಿಗೆ ಹೋದಾಗ ನಿಮ್ಮ
ನೀವು ಓದಿರೋದ್ರಲ್ಲಿ ಯಾವ್ದು ಈಸಿ ಬಂದಿದೆ ಅದನ್ನು ಫಸ್ಟು ಪ್ರಾರಂಭ ಮಾಡಿ. ಬಿಕಾಸ್ ವಿ ಕಾಂಟ್ ಟೆಲ್ ದ್ಯಾಟ್ ಈಗ ನಾನು ಫಸ್ಟ್ ಒನ್ ಓದಿದ್ದೀನಿ, ಸೆಕೆಂಡ್ ಒನ್ ಓದ್ತೀನಿ, ಆ್ಯಂಡ್ ಫಿಫ್ತ್ ಓದಿದ್ದೀನಿ, ಆ್ಯಂಡ್ ಫೋರ್ತ್ ಓದಿದ್ದೀನಿ, ನಾನು ಈ ಆರ್ಡ್ರಲ್ಲೇ ಓದಿದ್ದೀನಿ, ನನಗೆ ಇದೇ ಆರ್ಡರ್ ಆಫ್ ಮಾಡ್ಯೂಲ್ಸು ಈಸಿಯಾಗಿ ಬರುತ್ತೆ ಕ್ವಶನ್ಸು ಅಂತ ಎಕ್ಸ್ಪೆಕ್ಟೇಷನ್ಸ್ ಯಾವ ಒಂದು ಇಟ್ಕೋಬೇಡಿ. ಏನಂದರೆ ನೀವು ಏನು ಆರ್ಡ್ರಲ್ಲಿ ಓದಿರ್ತೀರಿ 1, 2, 5 ಆ್ಯಂಡ್ 4 ನಾನೇ ಹೇಳಿದ್ದು ಆರ್ಡ್ರದು 1, 2, 5 ಆ್ಯಂಡ್ 4 ಓದ್ತೀರ, ಅದನ್ನು ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ಲಿ 4 ಮಾಡೆಲ್ ಸ್ಕ್ಯಾನ್ ಮಾಡ್ತೀರಾ. ಆಫ್ಟರ್ ಯರ್ ಸ್ಕ್ಯಾನಿಂಗ್ ಇಫ್ ಯು ಫೈಂಡ್ ಔಟ್ ದಟ್ ಈ ಮಾಡ್ಯೂಲ್ಸಲ್ಲಿ ಯಾವ ಮಾಡ್ಯೂಲ್ ಇದೆ ಅಂತ ಅಲ್ಲಿ ಸ್ಕ್ಯಾನ್ ಔಟ್ ಮಾಡಿಕೊಂಡು ಅಟೆಂಪ್ಟ್ ಮಾಡಿ. ಡೋಂಟ್ ರೈಟ್ ಯರ್ ಎಕ್ಸಾಮ್ ಅಕಾರ್ಡಿಂಗ್ ಟು ದ ವೇ ಯು ಸ್ಟಡಿಡ್. ಓಕೆ, ನೀವು ಓದಿರ್ತೀರಿ ಆರ್ಡ್ರಲ್ಲಿ, ಬಟ್ ಅದೇ ಆರ್ಡ್ರಲ್ಲಿ ನಿಮ್ಗೆ ಈಸಿ ಕ್ವೆಶನ್ಸ್ ಬಂದಿರಬೇಕಲ್ಲ. ಸೊ ಹಾಗಾಗಿ ಇಟ್ ಇಸ್ ಆಲ್ ಫಾರ್ ಇವಾಲ್ಯುಯೇಟರ್ ಸೇಫ್ಟಿ. ಓಕೆ, easiest modules has to be practiced. You should well practice your exam for your exam, well systematically planned things for your exam. But one thing is, when you go for exam hall, ನೀವು ಯಾವ ಆರ್ಡ್ರಲ್ಲಿ ಓದಿರ್ತೀರಿ, ಯಾವ ಥರ ಓದಿರ್ತೀರಿ ಅದನ್ನ ಕ್ಲೀನಾಗಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಯಾವ್ದು ಈಸಿ ಇದೆ ಫಸ್ಟ್ ಅದನ್ನು ಬರೀರಿ. ಬಿಕಾಸ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಫಾರ್ ಎನಿ ಇವಾಲ್ಯುಯೇಟರ್ ಹೂ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಆಯಿತಾ? ಆಮೇಲೆ ನಂಗೆ ಮಾರ್ಕ್ಸ್ ಬಂದಿಲ್ಲ ಅಂತೆಲ್ಲ ಅದನ್ನೆಲ್ಲ ಹೇಳಬೇಡಿ. ಐ ಆಮ್ ಸಾರಿ, ಯಾ ಐ ಆಮ್ ನಾಟ್ ಬಿಟ್ ವೆಲ್, ಸೊ ಯಾ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ನೀವೇನು ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ದಿಸ್ ಇಸ್ ವಾಟ್ ಇಸ್ ವರ್ಕ್ಸ್ ಔಟ್ ಟು ಯು. ಆಯಿತಾ? ಆ್ಯಂಡ್ ಏನೇ ಆಗಲಿ ಫಾರ್ಮುಲಾಗಳನ್ನ ಅಚ್ಚುಕಟ್ಟಾಗಿ ಬರೀರಿ. ಆಯಿತಾ? ಡೋಂಟ್ ಮಿಸ್ ಔಟ್ ಯರ್ ಫಾರ್ಮುಲಾಸ್. ಟ್ರೈ ಟು ರೈಟ್ ಫಾರ್ಮುಲಾಸ್ ಪ್ರಾಪರ್ಲಿ, ಟ್ರೈ ಟು ರೈಟ್ ಡಯಾಗ್ರಾಮ್ ಪ್ರಾಪರ್ಲಿ, ಡೋಂಟ್ ಮಿಸ್ ಎನಿ ಆಫ್ ದ ಡಯಾಗ್ರಾಮ್. ಆಯಿತಾ? ಏನೇ ಇದ್ರೂ ಕೂಡ ಡಯಾಗ್ರಾಮ್ಗಳನ್ನ ನೀಟಾಗಿ ಬರೀಬೇಕು, ನೀಟಾಗಿ ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಡಯಾಗ್ರಾಮ್ನು ಸುಮ್ಮನೆ ಬರೆದು ಒಂದು ಸ್ಟೆಪ್ ಮಾಡೋದಲ್ಲ. ಸೇ ಇನ್ ಸೂಪರ್ ಪೊಸಿಷನ್ ಥಿಯರಮ್ ಆಗ್ಬೋದು, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ ಆಗ್ಬೋದು. ಸ್ಪೆಷಲಿ ವಾಟ್ ಯು ಡೂ ಇಸ್ ಯು ಕೀಪ್ ಯರ್ ಕರೆಂಟ್ ಆಸ್ ಓಪನ್ ಸರ್ಕ್ಯೂಟ್ ಆ್ಯಂಡ್ ವೋಲ್ಟೇಜ್ ಆಸ್ ಶಾರ್ಟ್ ಸರ್ಕ್ಯೂಟ್. ಹೌದಾ? ಸೊ ಇದನ್ನು ಮಾಡಬೇಕಾದ್ರೆ ನೀವು ಯಾವೊಂದು ವೋಲ್ಟೇಜ್ನ ಶಾರ್ಟ್ ಸರ್ಕ್ಯೂಟ್ ಮಾಡ್ತೀರಿ, ಯಾವೊಂದು ಕರೆಂಟ್ನ ಓಪನ್ ಸರ್ಕ್ಯೂಟ್ ಮಾಡ್ತೀರಿ ಅದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸಾಲ್ವ್ ದ ಸ್ಟೆಪ್ಸ್ ಔಟ್ ದೇರ್ ಇನ್ ದ ನೆಕ್ಸ್ಟ್. ಆಯಿತಾ? ಈ ಥರನೇ ಮಾಡಬೇಕು. ಆ್ಯಂಡ್ ಮೆಷನ್ ನೋಡಿಗೂ ಅಷ್ಟೇ, ಡೋಂಟ್ ಫರ್ಗೆಟ್ ಟು ರೈಟ್ ದ ಡಯಾಗ್ರಾಮ್, ಡೋಂಟ್ ಫರ್ಗೆಟ್ ಟು ಮಾರ್ಕ್ ದ ಥಿಂಗ್ಸ್ ಪ್ರಾಪರ್ಲಿ. ಎಲ್ಲ ಮಾರ್ಕ್ ಮಾಡಿ ಚೆನ್ನಾಗಿ ಬರೀರಿ. ಆಯಿತಾ? ಆ್ಯಂಡ್ ಮೆನ್ಷನ್ ದ ಲೂಪ್ಸ್ ವಿತೌಟ್ ಫೇಲ್. ಲೂಪ್ಸ್ ಮೆನ್ಷನ್ ಮಾಡಿಲ್ಲ ಅಂದರೆ ಅಪ್ಲೈ KVL ಟು ಲೂಪ್ 1 ಅಂತ ಹಾಕ್ಬಿಡ್ತಾರೆ. ಸುಮಾರು ಜನ ಲೂಪ್ 2 ಅಂತ ಹಾಕ್ತಾರೆ. ಯಾವುದು ಲೂಪ್ 1 ಲೂಪ್ 2 ಅಂತ ಗೊತ್ತಾಗಲ್ಲ. ದಟ್ಸ್ ಆಲ್ಸೋ ಗುಡ್ ಮಿಸ್ಟೇಕ್ ದಟ್ ಯು ಮೇಕ್. ಸೊ ಹಾಗಾಗಿ ಯಾವುದೇ ಲೂಪ್ ತೊಗೊಂಡ್ರು ಕೂಡ ಜಸ್ಟ್ ಮಾರ್ಕ್ ದ ಲೂಪ್ ವಿತ್ ದ ಆಲ್ಫಾಬೆಟಿಕಲ್ ಆರ್ಡರ್, ಲೈಕ್ ಸೇ ಲೂಪ್ ABCDE ಆರ್ ಲೂಪ್ EFGHI ಲೈಕ್ ದ್ಯಾಟ್. ಓಕೆ, ಮಾರ್ಕ್ ಮಾಡಿ ಮಾಡ್ತೀರಿ. ಇಷ್ಟನ್ನು ಮಾಡ್ತೀರಿ. ಆ್ಯಂಡ್ ಆದಷ್ಟು ಮೇಕ್ ಶ್ಯೂರ್ ದಟ್ ಯು ಅಟ್ಲೀಸ್ಟ್ ಹ್ಯಾವ್ ಸಮ್ ಪಾಸಿಂಗ್ ಮಾರ್ಕ್ಸ್ ಇನ್ ಯೋರ್ ಹ್ಯಾಂಡ್. ಓದಬೇಕಾದ್ರೆ ಒಂದಿಷ್ಟು ಪಾಸಿಂಗ್ ಮಾರ್ಕ್ಸ್, ಏನಾದರೂ ಕ್ವಶನ್ ಪೇಪರ್ ಟಫ್ ಇತ್ತು, ಹೆಚ್ಚು ಕಡಿಮೆ ಆಯಿತು ಅಂದರೆ ಅದರಲ್ಲೂ ನಾನು ಪಾಸ್ ಮಾಡೋ ಹಾಗೆ ಒಂದಿಷ್ಟೊಂದು ರೆಡಿ ಇಟ್ಕೊಳ್ಳಿ. ದಟ್ ಇಸ್ ವಾಟ್ ಇಸ್ ಎ ಥಿಯರಿ. ಓಕೆ, ಥಿಯರಿ ರೆಡಿ ಇಟ್ಕೋಬೇಕು, ಥಿಯರಿ ಮಾಡ್ಕೋಬೇಕು, ಥಿಯರಿಲಿ ವರ್ಕೌಟ್ ಮಾಡ್ಕೋಬೇಕು. ತುಂಬ 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 ಏನಂತ ಹೇಳ್ತಾರೆ, ಇಟ್ ಈಸ್ ಲೈಕ್ ವಾಟ್ ಐ ಕ್ಯಾನ್ ಸೇ ದ ಈಸಿಯೆಸ್ಟ್ ವೇ ಟು ಕ್ರ್ಯಾಕ್ ಯರ್ ಎಕ್ಸಾಮ್. ಸೊ ಥಿಯರಿಗಳನ್ನೆಲ್ಲ ಆದಷ್ಟು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ. ಓಕೆನಾ? ಅದನ್ನ ನೀವು ಮಾಡ್ತೀರಿ. ಸೊ ಲೆಟ್ ಮೀ ಜಸ್ಟ್ ಎಸ್. ಸೊ ಆದಷ್ಟು ಥಿಯರಿಯನ್ನು ನಿಮ್ಮ ಒಂದು ಮುಷ್ಟಿಲಿ ಇಟ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು ಕ್ರ್ಯಾಕ್ ಅಟ್ಲೀಸ್ಟ್ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್. ಥಿಯರಿ ಯಾವುದು ನೆಗ್ಲೆಕ್ಟ್ ಮಾಡ್ಬೋದು. ಎಷ್ಟು ಥಿಯರಿ ಇದೆ ನೋಡಿ ನಿಮಗೆ. ಫಸ್ಟ್ ಥಿಯರಿ ಏನು, ಫಸ್ಟು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಕಂಪ್ಲೀಟು, ಯಾವುದು ವೋಲ್ಟೇಜ್ ಇನ್ ಸೀರೀಸು, ವೋಲ್ಟೇಜ್ ಇನ್ ಪ್ಯಾರಲಲು, 2 ವೋಲ್ಟೇಜ್ ಇನ್ ಸೀರೀಸು, 2 ವೋಲ್ಟೇಜ್ ಇನ್ ಪ್ಯಾರಲಲ್ ವಿತ್ ರೆಸಿಸ್ಟೆನ್ಸ್, ಅವೆಲ್ಲ ಇದೆಯಲ್ಲ ಅದನ್ನು. ಅದು ಬಿಟ್ಟರೆ ಅದೇ ಕ್ಲಾಸಿಫಿಕೇಷನ್ ಆಫ್ ನೆಟ್ವರ್ಕ್ ಕ್ಲಾಸಿಫಿಕೇಷನ್ ಇದೆಯಲ್ಲ ಅದು. ಆ್ಯಂಡ್ ಸ್ಟಾರ್ ಡೆಲ್ಟಾ, S2T, D2S, ಮೆಶ್ ಆ್ಯಂಡ್ ನೋಡ್. ನೀವೇನು ಮಾಡಬೇಕು, ಒಂದು ಜನರಲ್ ಡಯಾಗ್ರಾಮ್ಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಅದು ನಿಮಗೆ ಕೇಳಿದ್ರು ಹೇಳಕ್ಕೆ ಬರಲ್ಲ. ಸೊ ಫಸ್ಟ್ ಮಾಡ್ಯೂಲಲ್ಲಿ ಇವಿಷ್ಟು ಥಿಯರಿ ಆಯಿತು ಅಂತಂದರೆ ನಿಮ್ಮ ಸೆಕೆಂಡ್ ಮಾಡ್ಯೂಲ್ನಲ್ಲಿ ಬರ್ತಕ್ಕಂತಹ ಥಿಯರಿಗಳು ಸೊ ಅದೇ ಸೂಪರ್ ಪೊಸಿಷನ್, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್, SUP, T and N, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್,
ಮಿಲೆಮನ್ಸ್ ಥಿಯರಮ್ ಇವೆಲ್ಲನೂ ನಿಮಗೆ ಒಂದಿಷ್ಟು ಡಿರೈವೇಷನ್ಗಳಿದೆ ಅಲ್ಲಿ, ಅದನ್ನ ಓದ್ಕೊಳ್ಳಿ, ಡಿರೈವೇಷನ್ ಬರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಇದರಲ್ಲಿ ನಾನು ಏನು ಹೇಳಿದ್ದೆ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಬಿಟ್ಬಿಡಿ ಅಂತ ಹೇಳಿದ್ದೀನಿ. ಸೊ ಹ್ಯಾವ್ ಟು ಸಾಲ್ವ್ ದ ಕ್ವಶನ್ ನಂಬರ್ ಕ್ವಶನ್ ನಂಬರ್ 3. ಫೈನ್. ಕ್ವಶನ್ ನಂಬರ್ 4ಅಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಬರೋದು. ಅದು ನಿಮ್ಗೆ ಏನಾದರೂ ಕಂಫರ್ಟಬಲ್ ಇಲ್ಲ ಅಂದರೆ ಯು ಕ್ಯಾನ್ ಅಟೆಂಪ್ಟ್ 3, ಆಯಿತಾ. ದೆನ್ ಇನ್ಯಾವುದಿದೆ ಮಾಡ್ಯೂಲ್ 3ಅಲ್ಲಿ ಇನಿಷಿಯಲ್ ಆ್ಯಂಡ್ ಫೈನಲ್ ವ್ಯಾಲ್ಯೂ ಇದೆ. ನೋಡಿ ಎಷ್ಟು ಥಿಯರಿ ಬರ್ತಾ ಇದ್ದಾವೆ ಇಲ್ಲಿ. ನೀವು ಇದೆಲ್ಲ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈ ಥಿಯರಿಗಳಿಂದ ಅಟ್ಲೀಸ್ಟ್ ಒಂದು 36ಗಾದರೂ ಮಿಸ್ ಆಗ್ದಂಗೆ ಬಂದೇ ಬರುತ್ತೆ. ಸೊ ಅದೆಲ್ಲ ಬಿಡಬಾರ್ದು. ಇನಿಷಿಯಲ್ ಆ್ಯಂಡ್ ಫೈನಲ್ ವ್ಯಾಲ್ಯೂ ಥಿಯರಮ್ ನಾವು ಅದಕ್ಕೂ ವಿಡಿಯೋ ಮಾಡಿದ್ದೀನಿ, ಕಂಪ್ಯಾರಿಸನ್ ಮಾಡಿ ಚೆಕ್ಔಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ನೆಕ್ಸ್ಟ್ ಬಂದು ನಮ್ಮ ಇದು ಯಾವುದು ಎಸ್ ಅದರಲ್ಲಿ ಸ್ವಿಚ್ದು ಯಾವುದೂ ಇಲ್ಲ. ನಂಗೆ 4th ಮಾಡೆಲಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಲ್ಲಿ ಸ್ಪೆಷಲಿ ಯು ಹ್ಯಾವ್ ಸಮ್ ಥಿಯರಮ್ಸ್ ಆನ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಸೊ ಅದರಲ್ಲಿ ಒಂದಿಷ್ಟು ಡಿರೈವೇಷನ್ಗಳಿದೆ, ಚೆಕ್ಔಟ್ ಮಾಡಿ ಮಾಡ್ಕೊಳ್ಳಿ. 5th ಮಾಡೆಲಲ್ಲಿ ಸ್ಪೆಷಲಿ ಯು ಹ್ಯಾವ್ ಡಿರೈವೇಷನ್ ಆನ್ ರೆಸೋನೆನ್ಸ್, ದಟ್ ಈಸ್ ಹಾಫ್ ಪರ್ ಫ್ರೀಕ್ವೆನ್ಸಿ ಏನು ಡಿರೈವೇಷನ್ ಇದೆ ಅದೊಂದು, ಮತ್ತು ಒಂದಿಷ್ಟು ಡಿರೈವೇಷನ್ಸ್ಗಳಿದೆ ಅದರಲ್ಲಿ. ಮತ್ತು 2 ಪೋರ್ಟಲ್ಲಿ ಅಂತ ಬಂದಾಗ ಯು ಹ್ಯಾವ್ ಏನು 2 ಪೋರ್ಟ್ ನೆಟ್ವರ್ಕಲ್ಲಿ ಏನಿದೆ, 2 ಪೋರ್ಟ್ ನೆಟ್ವರ್ಕಲ್ಲಿ ಬಂದು ಯು ಹ್ಯಾವಿಂಗ್ ದ ಡಿರೈವೇಷನ್ ವಿತ್ ರೆಸ್ಪೆಕ್ಟ್ ಟು ದ Z, Y, T, H ಪ್ಯಾರಾಮೀಟರ್ದು ಡಿರೈವೇಷನ್ಸ್ಗಳಿದೆ. ಕನ್ವರ್ಷನ್ ಆಫ್ Z to Y, Z to T, Z to H, Y to Z, Y to T ಆ್ಯಂಡ್ Y to H ಆ್ಯಂಡ್ ವೈಸ ವರ್ಸ. ಆ್ಯಕ್ಚುಲಿ ಕೇಳೋದೇನು ಅಂದರೆ Z ಮತ್ತು Y ಮಾತ್ರ ಕೇಳ್ತಾರೆ, ಬೇರೆ ಯಾವುದು ಟಚ್ ಮಾಡಲ್ಲ, ಐ ಪ್ರಾಮಿಸ್. ಓಕೆ. Z parameters to all other parameter conversion and Y parameter to all other parameter conversion. ಇಷ್ಟೇ ಕೇಳೋದು, ಇನ್ನೇನು ಕೇಳಲ್ಲ. ಕರೆಕ್ಟಾ? ಇದು ಎರಡೂ ಬಿಟ್ಟು T ಪ್ಯಾರಾಮೀಟರ್ ಅಂತೂ ಟಚ್ಚೇ ಮಾಡಿಲ್ಲ, ಎಲ್ಲೋ ರೇರ್. ಆಯಿತಾ? ಅದು ನೀವು ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಹೌದಾ? ಇಷ್ಟು ಇದೆ. ಇಷ್ಟು ನಿಮ್ಮ ಲೈಫ್ ಸೇವರ್ ಕ್ವಶನ್ಸು ಮಾಡ್ಕೊಳ್ಳಿ. ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೌದಾ? ಓಕೆ. ಸೊ ಇಷ್ಟನ್ನು ಮಾಡಿಕೊಂಡು ಫಸ್ಟು ನೀವು ಇಷ್ಟಕ್ಕಾದರೂ ಮಿನಿಮಮ್ ರೆಡಿ ಇರಲೇಬೇಕು. ಯು ಶುಡ್ ಬಿ ರೆಡಿ. ಆಯಿತಾ? ನೀವು ಫಸ್ಟ್ ಮಾಡಲ್ ಕಂಪ್ಲೀಟ್ ಮಾಡಿಕೊಂಡು ಇಷ್ಟು ಡಿರೈವೇಷನ್ಸ್ಗಳು ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ಇಟ್ ವಿಲ್ ಹೆಲ್ಪ್ ಯು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಆಯಿತಾ? ಆ್ಯಂಡ್ ಸ್ಪೆಷಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಲ್ಲಿ ಸೈನು, ಕಾಸು ಮತ್ತು ಒಂದಿಷ್ಟು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಮತ್ತು ಫಾಲೋಯಿಂಗ್ ಸಿಗ್ನಲ್ಸ್ ಇದೆಯಲ್ಲ, ಅದನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ದಟ್ಸ್ ವೆರಿ ಈಸಿಯರ್, ಯು ಕ್ಯಾನ್ ಡೂ ಇಟ್. ಆಯಿತಾ? ಆ್ಯಂಡ್ ರೆಸೊನೆನ್ಸಲ್ಲಿ ನಾನು ಏನು ಹೇಳಿದೆ, ರೆಸೊನೆನ್ಸಲ್ಲೂ ನಾನು ಹೇಳಿದ್ದೀನಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಥರ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಡಿಸ್ಕಷನನ್ನು ನಾವು ಮಾಡಿದ್ದೀವಿ. ಕೆಲವುದರಲ್ಲಿ ಏನು ಮಾಡಿದ್ದಾರೆ, ರೆಸೊನೆನ್ಸ್ ಮತ್ತು 2 ಪೋರ್ಟ್ ನೆಟ್ವರ್ಕ್ ಕ್ಲಬ್ ಮಾಡಿದ್ದಾರೆ 22ಅಲ್ಲಿ. ಅದನ್ನು ನೋಡಿಕೊಂಡು ನೀವು ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಆಯಿತಾ? ನಾನು ಅದಕ್ಕೊಂದು ಸಜೆಷನ್ ಕೂಡ ಕೊಟ್ಟಿದ್ದೆ ನಿಮ್ಮ ಹತ್ರ. ಐ ಹೋಪ್ ಐ ಟೋಲ್ಡ್ ದಟ್ ರೆಸೊನೆನ್ಸ್ ಮಾಡಿಕೊಂಡು 2 ಪೋರ್ಟ್ ನೆಟ್ವರ್ಕಲ್ಲಿ ಅಟ್ಲೀಸ್ಟ್ ಯು ಕ್ಯಾನ್ ಟ್ರೈ ಔಟ್ ವಿತ್ ಡಿರೈವೇಷನ್ ಅಂತ ನಾನು ಹೇಳಿದ್ದೀನಿ. ಹೌದಾ? ಟ್ರೈ ಔಟ್ ವಿತ್ ಡಿರೈವೇಷನ್ ಅಂತ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಅದನ್ನು ಕೂಡ ಪ್ರಯತ್ನ ಮಾಡಬಹುದು. ಓಕೆ. ಸೊ ಇದಿಷ್ಟು ಪ್ರಯತ್ನಗಳನ್ನು ನೀವು ಮಾಡ್ಬೋದಾಗಿರುತ್ತೆ. ಏನಕ್ಕೆ ನಾವು ಹೇಳ್ತೀವಿ ಅಂದರೆ, ನಿಮಗೆ ಲೈಫ್ ಸೇವರ್ ಹಾಕಿವಲ್ಲ. ಓಕೆ. ಲೈಫ್ ಸೇವರ್ ಹ್ಯಾಕ್ಗಳು ಇವೆಲ್ಲ ನೀವು ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಬಂದು ಮ್ಯಾಮ್ ತುಂಬ ಕಷ್ಟ ಆಯಿತು, ಗೊತ್ತಾಗಲಿಲ್ಲ, ಇಷ್ಟೆಲ್ಲ ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ ಅಂದಾಗ ಇಟ್ ಇಸ್ ಅ ಹ್ಯೂಜ್ ಹಾಲ್. ಓಕೆ. ಮಾಡಬೇಕಾಗಿರೋದು 1, 2, 4 and 5 ಇಷ್ಟೇ ಮಾಡಬೇಕು. ಎಕ್ಸಾಮ್ ಹಾಲಲ್ಲಿ ಈ 4 ಮಾಡ್ಯೂಲ್ಗಳಲ್ಲಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿಕೊಂಡು ಅದರಲ್ಲಿ ವಿಚ್ ಮಾಡ್ಯೂಲ್, ಐದರ್ 1, ಐದರ್ 2, ಐದರ್ 4 or ಐದರ್ 5, ವಿಚ್ ಮಾಡ್ಯೂಲ್ ಯು ಫೀಲ್ ದ ಬೆಸ್ಟ್, ವಿಚ್ ಮಾಡ್ಯೂಲ್ ಯು ಕ್ಯಾನ್ ಟೆಲ್ ದಟ್ ನನಗೆ ಮಾಡ್ಯೂಲ್ ಕಂಪ್ಲೀಟ್ ಅಟೆಂಪ್ಟ್ ಮಾಡಿದ್ರೆ ಮೈ ಆನ್ಸರ್ ಇಸ್ ರೈಟ್ ಆ್ಯಂಡ್ ಐ ಗೆಟ್ 20 marks, ಯು ಆರ್ ಸಪೋಸ್ ಟು ಅಟೆಂಪ್ಟ್ ದಟ್. Say 4th module is a perfect one which you know all the questions and you are perfect in everything, attempt. ಆಯಿತಾ? ಫಸ್ಟ್ ಪೇಜಲ್ಲೇ ಚಿತ್ತು ಹೊಡೆಯೋದು ಮಾಡೋದು ಮಾಡಬೇಡಿ, ಅದು ತುಂಬ ಕಷ್ಟ ಇದೆ. ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದೇನು ಅಂದರೆ, ನಾವು ಓದಬೇಕಾದ್ರೆ ತುಂಬ ಗೊಂದಲಗಳನ್ನ ಇಟ್ಕೋತೀವಿ. ಬೇಡ ಗೊಂದಲಗಳು. ಪ್ಲ್ಯಾನ್ ಇದೆಯಾ ಸ್ಟ್ರಿಕ್ಟಾಗಿ ಪ್ಲ್ಯಾನ ಫಾಲೋ ಅಪ್ ಮಾಡಿ. ಇಫ್ ಎನಿಬಡಿ ಇಸ್ ಟ್ರೈಂಗ್ ಟು ಡೈವರ್ಟ್ ಯುವರ್ ಪ್ಲಾನ್, ಡೋಂಟ್ ಗೆಟ್ ಡೈವರ್ಟೆಡ್. ವಾಟ್ ಎವರ್ ವಿ ಟೋಲ್ಡ್ ಇಸ್ 100% ರೈಟ್. This is 100% right. Nobody is here to divert your plan. ಯಾರಾದರೂ ಮಾಡೋಕ್ಕೆ ಬಂದರೆ ಡೋಂಟ್ ಜಸ್ಟ್ ಲಿಸನ್ ಟು ದ್ಯಾಟ್, ಮೂವ್ ಫಾರ್ವರ್ಡ್ ವಿತ್ ವಾಟ್ ವಿ
ಇನ್ಫಾರ್ಮ್ಡ್ ಹಿಯರ್. ಆಯಿತಾ? ಸೊ ಏನಕ್ಕೆ ಅಂದರೆ ಸುಮಾರು ಸತಿ ತಲೆಯಲ್ಲಿ ಓಡ್ತಿರುತ್ತೆ, ಅಯ್ಯೋ ಇದನ್ನು ಮಾಡ್ಬೋದಾಗಿತ್ತಲ್ವಾ, ಅಲ್ಲಿ ಓದ್ಬೋದಾಗಿತ್ತಲ್ವಾ. ಬೇಡ, ಏನು ತೊಗೋತೀರಿ ಅದನ್ನ ಫಾಲೋ ಅಪ್ ಮಾಡಿ. ಬಿಲೀವ್ ಇನ್ ಯೋರ್ ಮೈಂಡ್, ಡೋಂಟ್ ಜಸ್ಟ್ ಗೆಟ್ ಯೋರ್ ಮೈಂಡ್ ಡಿಸ್ಟ್ರಾಕ್ಟೆಡ್, ಯು ವಿಲ್ ಗೆಟ್ ಯು ರಿಸಲ್ಟ್ಸ್. ಆಯಿತಾ? ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ದಯವಿಟ್ಟು ವಾಚೌಟ್ ಮಾಡಿ, ಆ ಪ್ಲೇಲಿಸ್ಟನ್ನು ವಾಚೌಟ್ ಮಾಡಿ. ಆ್ಯಂಡ್ ಇನ್ನೊಂದು ಮಿಷನ್ ನೆಟ್ವರ್ಕ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ಸೇ ಮಾಡಿಲ್ಲ, ಇಲ್ಲೇ ಇದೆ. ಸೊ ವಿಚ್ ಇಸ್ ಯರ್ ಎಸ್ ಇಲ್ಲಿದೆ ಮಿಷನ್ ನೆಟ್ವರ್ಕ್ ಅನಾಲಿಸಿಸು. So I kindly request you to watch this playlist without fail, and I kindly request you to support us with this playlist. ಈ ಪ್ಲೇಲಿಸ್ಟ್ಗೆ ಎಷ್ಟು ವಾಚ್ ಬರುತ್ತೆ ಅಷ್ಟು ಒಳ್ಳೆಯದು. ತುಂಬ ಪ್ರಾಬ್ಲಮ್ಸ್ ಡಿಸ್ಕಸ್ ಆಗಿದೆ, ಇದನ್ನು ಒಂದ್ಸತಿ ವಾಚೌಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಡೋಂಟ್ ಜಸ್ಟ್ ಟೆಲ್ ದಟ್ ಮ್ಯಾಮ್ ಇಸ್ ನಾಟ್ ಗಿವನ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಎವ್ರಿಥಿಂಗ್ ಇಸ್ ಟೋಲ್ಡ್ ಆ್ಯಂಡ್ ಯು ಆರ್ ಸಪೋಸ್ ಟು ವಾಚ್ ಇಟ್. ಆ್ಯಂಡ್ ನೀವೇನು ಮಾಡಬೇಕಂದ್ರೆ, ನಾನು ಒಂದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. 2024 ಕ್ವೆಶನ್ ಪೇಪರ್ ಅನಲೈಸ್ ಮಾಡಿ, ನಾನೇನು ಹೇಳಿದೆ, ಹೆಡ್ಲೈನ್ಸ್ ನೋಡಿ ಅಂತ ಹೇಳಿದ್ದೀನಿ ನಿಮಗೆ, ಅದಲ್ಲ ಕ್ವೆಶನ್ ಹೆಡ್ಲೈನ್ಸ್ ನೋಡಿ. ಅದೇ ಥರದ್ದು ವೇರಿಯಸ್ ನ್ಯೂಮರಿಕಲ್ ವಿತ್ ಡಿಫ್ರೆಂಟ್ ಸೇಮ್ ಹೆಡ್ಲೈನ್ ವಿತ್ ಡಿಫ್ರೆಂಟ್ ಸರ್ಕ್ಯೂಟ್ಗೆ ವರ್ಕ್ ಮಾಡಿ ಅಂತ ಹೇಳಿದೆ. ಹೋಪ್ ಯು ಡೂ ಇಟ್ ಆ್ಯಂಡ್ ಯು ವಿಲ್ ಗೆಟ್ ಯರ್ ರಿಸಲ್ಟ್ಸ್ ಅಂತ ಹೇಳ್ತಾ, ಐ ವಿಲ್ ಜಸ್ಟ್ ಫೈಂಡ್ ದ ಸೆಷನ್ ಆಲ್ ಸ್ಟೂಡೆಂಟ್ಸ್, ಆ್ಯಂಡ್ ಇಫ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಎನಿ ಪ್ಲೀಸ್ ಕಾಮೆಂಟ್ ಅಸ್ ಹಿಯರ್, ವಿ ಆರ್ ಹಿಯರ್ ಟು ಕ್ಲಿಯರ್ ಔಟ್ ಅಂತ ಹೇಳ್ತಾ. ಥ್ಯಾಂಕ್ ಯು.